ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ 100% ನೀವು ಲಾಸ್ ಆಗ್ತೀರಾ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಸೊ ಭಾಳಷ್ಟು ಜನ ನಮಗೆ ಕೇಳ್ತಾ ಇದ್ದಾರೆ, ಎದಕ್ಕೆ ಸರ್ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕಂತ. ಬನ್ನಿ ತೋರಿಸ್ತೀನಿ. ಇದು ಇಂಡಿಯನ್ ಇನ್ಫ್ಲೇಷನ್ ಅಂದರೆ ಇವತ್ತಿನ ರೇಟು ಒಂದು ವರ್ಷ ಆದಮೇಲೆ ಎಷ್ಟು ರೇಟ್ ಜಂಪ್ ಆಗುತ್ತೆ ಅನ್ನೋದಕ್ಕೆ ಇನ್ಫ್ಲೇಷನ್ ಅಂತ ಕರೀತಾರೆ. ಸೊ ಇನ್ಫ್ಲೇಷನ್ ನೀವು ನೋಡ್ಬೋದು, ಇಂಡಿಯನ್ ಇನ್ಫ್ಲೇಷನ್ ಬಂದು 3.5 to 6% ಇದೆ. ಓಕೆ, ಸೊ ಇವಾಗ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಭಾಳಷ್ಟು ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು 1 ಲಕ್ಷ ಅಮೌಂಟು SB ಅಕೌಂಟಲ್ಲಿ ಇಟ್ಟರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಪ್ರತಿ ವರ್ಷ, ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ನಿಮಗೆ ಅರೌಂಡ್ 2.5% ನಿಮಗೆ ಸಿಗುತ್ತೆ. ಸೊ ಅದೇ 1 ಲಕ್ಷ ಅಮೌಂಟು ನೀವು FDಯಲ್ಲಿ ಇಟ್ಟರೆ, ಸೊ ಒಂದೊಂದು ಬ್ಯಾಂಕು ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಆವ್ರೇಜ್ ಆಗಿ ನಿಮಗೆ 7% ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಅರೌಂಡ್ 9 to 12% ನಿಮಗೆ ರಿಟರ್ನ್ ಸಿಗುತ್ತೆ. ಅದೇ ನೀವು ಇನ್ಶೂರೆನ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂದರೆ ಆಲ್ಮೋಸ್ಟ್ ಇನ್ಶೂರೆನ್ಸ್ ಅವ್ರು ಕ್ಲೈಮ್ ಮಾಡ್ತಾ ಇರೋದು ಅರೌಂಡ್ 7.5 to 8%. ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂದರೆ ಅರೌಂಡ್ 13 to 14% ಎವ್ರಿ ಇಯರ್ ನಿಮಗೆ ರಿಟರ್ನ್ಸ್ ಬರುತ್ತೆ. ಇನ್ ಕೇಸ್ ನೀವು ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ನೋಡ್ಬೋದು ಅರೌಂಡ್ 20%, 30% ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮೋರ್ ದೆನ್ 20% ಇದೆ. ಸೊ ಇವಾಗ ಇಲ್ಲಿ ಏನಪ್ಪ ಅಂದರೆ ಇನ್ಫ್ಲೇಷನ್, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ಫ್ಲೇಷನ್ಕಿಂತ ಜಾಸ್ತಿ ಇರೋದು ಮಾಡಿದ್ರೇ ನಿಮಗೆ ಸೇಫ್ ಗೇಮ್. ಓಕೆ, ಸೊ ಬಿಕಾಸ್ ಇವಾಗ ಇನ್ಫ್ಲೇಷನ್ಕಿಂತ ನೀವು ಕಡಿಮೆ ನಿಮಗೆ ರಿಟರ್ನ್ಸ್ ಬರ್ತಾ ಇದೆ ಅಂದರೆ ಸೊ 100% ನೀವು ಲಾಸ್ ಆಗೇ ಆಗ್ತೀರಾ. ಆ್ಯಂಡ್ ವೈ ರಿಯಲ್ ಎಸ್ಟೇಟ್ ಅನ್ನೋದಕ್ಕೆ ಉತ್ತರ ಏನಪ್ಪ ಅಂದರೆ, ರಿಯಲ್ ಎಸ್ಟೇಟಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ. ಓಕೆ, ಸೊ 80C 24B ಟ್ಯಾಕ್ಸ್ ಬೆನಿಫಿಟ್ ಇದೆ. ಆ್ಯಂಡ್ ನಿಮಗೆ ಲೋನು ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಬಟ್ ಇದು ಯಾವುದು ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಯಾವುದೇ ಥರ ಲೋನ್ ಫೆಸಿಲಿಟಿ ಅಥವಾ ಸಬ್ಸಿಡಿ ಸಿಗಲ್ಲ. ರಿಯಲ್ ಎಸ್ಟೇಟಲ್ಲಿ ಅರೌಂಡ್ 20% ಹೈಕ್ ಎವ್ರಿ ಇಯರ್ ಗ್ಯಾರಂಟಿಡ್ ರಿಟರ್ನ್ಸ್ ಸಿಗುತ್ತೆ. ಆ್ಯಂಡ್ ಟ್ಯಾಕ್ಸ್ ಬೆನಿಫಿಟ್, ಸಬ್ಸಿಡಿ ಆ್ಯಂಡ್ ಲೋನ್ ಫೆಸಿಲಿಟಿ ಸಿಗುತ್ತೆ. ಆದರೆ ಬೇರೆ ಯಾವುದು ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಈ ಫೆಸಿಲಿಟಿ ಸಿಗಲ್ಲ. ಸೊ ಇನ್ವೆಸ್ಟ್ಮೆಂಟ್ ನೀವು ರಿಯಲ್ ಎಸ್ಟೇಟಲ್ಲಿ ಮಾಡಿದ್ರೆ 100% ನೀವು ಪ್ರಾಫಿಟಬಲ್ ಆಗ್ತೀರಾ. ಥ್ಯಾಂಕ್ ಯು.